ಸಿದ್ದರಾಮಯ್ಯನವರ ನಾಲಿಗೆ ಭಾಳ ಹೊಲಸಾಗಿಬಿಟ್ಟಿದೆ ಈ ನಡುವೆ. ಅವರು ಏನು ಬೇಕಾದರೂ ಮಾತಾಡ್ತಾರೆ. ಒಂದು ರೀತಿಯ ಹೊಲಸು ನಾಲಿಗೆ ಆಗಿಬಿಟ್ಟಿದೆ. ನಾನು ಹೇಳ್ತಕ್ಕಂಥದ್ದು, ನಿಮಗೆ ಈ ಮಹಿಳಾ ಮೋರ್ಚಾದವರು ನೀವು ಸಭೆ ಮಾಡುವಾಗ ಈ ಕೆಟ್ಟ ಭಾಷೆಗಳನ್ನ ಪದ ಬಳಕೆ ಮಾಡಿದ್ದಕ್ಕೆ, ಕಪ್ಪು ಬಟ್ಟೆ ತೋರಿಸಿದ್ದಕ್ಕೆ ನಿಮಗೆ ಸಿಟ್ಟು ಬಂತಲ್ಲ, ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಕರೆದು ಕಪಾಳ ಮೋಕ್ಷ ಮಾಡೋಷ್ಟು ಮಾಡಲಿಕ್ಕೆ ಹೊರಟಿಲ್ಲ. ಅಷ್ಟು ಸಿಟ್ಟು 28 ಜನ ಭಾರತೀಯರು ಸತ್ತಾಗ ನಿಮಗೆ ಯಾಕೆ ಬರಲಿಲ್ಲ? ಅಂದ್ರೆ ನಿಮ್ಮ ಮನಸ್ಥಿತಿ ಅಂತಹದ್ದು. ನೀವು ಯಾರನ್ನೋ ಓಲೈಕೆ ಮಾಡಲಿಕ್ಕೆ ಈ ರೀತಿ ನಡ್ಕೊಳ್ತಿರಲ್ಲ, ಯಾಕೆ ನಿಮಗೆ ನಾಚಿಕೆ ಆಗ್ತಿಲ್ವಾ? ನಿಮ್ಮದು ಒಂದು ಜನ್ಮ ಅಲ್ವಾ? ಯಾಕೆ ಈ ರೀತಿ ನೀವು ನಡ್ಕೊಳ್ತಾ ಇದ್ದೀರಿ? ನೀವು ಇಲ್ಲಿ ಓಲೈಸಬಹುದು, ಆದರೆ ಪಾಕಿಸ್ತಾನ ಯಾಕೆ ಓಲೈಸ್ತಾ ಇದ್ದೀರಿ ನೀವು? ಅಂದ್ರೆ ಪಾಕಿಸ್ತಾನದ ಜೊತೆಯಲ್ಲಿ ಸೇರಿ ಇಂಥ ದೇಶದ್ರೋಹದ ಚಟುವಟಿಕೆಗಳನ್ನ ಕಾಂಗ್ರೆಸ್ನವರು ಮಾಡ್ತಿದ್ದಾರಾ ಅನ್ನೋ ಅನುಮಾನ ನಮಗೆ ಬರ್ತದೆ. ಈಗ ಏನು ಈ ಪಾಕಿಸ್ತಾನಕ್ಕೆ ಕೆಟ್ಟ ಚಟ ಇದೆಯೋ ಅದರಲ್ಲೂ ಕಾಂಗ್ರೆಸ್ನ ಪಾಲು ಇದೆ ಅನ್ನೋದನ್ನ ನಾವು ಹೇಳ್ಬೇಕಾಗತ್ತೆ. ಇನ್ನು ಯಾಕಂತಂದ್ರೆ ನಿಮ್ಮ ನಡವಳಿಕೆ ಆ ರೀತಿಯ ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಆದ್ದರಿಂದ ಸ್ವಾಮೀಜಿ ಹೇಳಿದ್ದಾರೆ ಸರಿ, ಆದರೆ ಪದೇ ಪದೇ ಈ ರೀತಿ ನಮ್ಮ ದೇಶದ ಒಬ್ಬ ವ್ಯಕ್ತಿ ಆಗಲಿ ಸರ್ಕಾರ ಆಗಲಿ ಯಾರು ಯಾವ ದೇಶಕ್ಕೆ ನಾವು ದ್ರೋಹ ಬಗೆದಿಲ್ಲ, ಯಾರ ಮೇಲೆ ನಮಗೆ ಅಡಿತನ ಇಲ್ಲ, ನಮ್ಮ ದೇಶದ ಜನರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ನಮ್ಮ ದೇಶದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ನಮ್ಮ ಧರ್ಮ. ಅದನ್ನಷ್ಟೇ ನಾವು ಮಾಡ್ತೇವೆ. ಆದರೆ ಬೇರೆಯವರು ನುಸುಳಿ ಬಂದು ನಮ್ಮ ಮೇಲೆ ಈ ರೀತಿಯ ಒಂದು ಮಾರಣಾಂತಿಕವಾದ ಹಲ್ಲೆಗಳನ್ನು ಮಾಡ್ತಕ್ಕಂಥದ್ದು, ನಮ್ಮವರನ್ನ ಪ್ರಾಣ ತೆಗೀತಕ್ಕಂಥ ಕೆಲಸ ಮಾಡಿದಾಗ ನಾವು ಸುಮ್ಮನೆ ಕೊಡ್ತಿರ್ಬೇಕು ಅಂತೀರಾ? ಈಗ 150ಕ್ಕೂ ಹೆಚ್ಚು ದೇಶಗಳಿಗೆ ಪಾಕಿಸ್ತಾನ ಮಾಡತಕ್ಕಂಥ ಈ ಅನಾಚಾರದ ಬಗ್ಗೆ ಈಗ ಮನವರಿಕೆ ಆಗಿದೆ. ಇಡೀ ಪ್ರಪಂಚದಲ್ಲಿ ಅದು ಒಂದು ಭಯೋತ್ಪಾದಕ ದೇಶ ಪಾಕಿಸ್ತಾನ. ತಿನ್ನಕ ನಿಮಗೆ ಊಟ ಇಲ್ಲ, ಈಗ ನಾವು ನಿಲ್ಲಿಸಿದ ಮೇಲೆ ಕುಡಿಯೋಕ್ಕೂ ನೀರಿಲ್ಲ ನಿಮಗೆ. ಆದರೂ ನಿಮ್ಮ ಪೊಗರು ಎಷ್ಟು? ಈ ರೀತಿ ಮಾಡಿದ್ರೆ ನಾವು ಕೈ ಕಟ್ಟಿ ಕುಡಿಬೇಕಾ? ಕಾಂಗ್ರೆಸ್ನವರು ಹೇಳಿರ್ಬೋದು, ಬಿಜೆಪಿಯವರು ಹೇಳಿರಲ್ಲ, ಮೋದಿಯವರು ಹೇಳಿ ಅಲ್ಲ. ನೀವು ಗಾಯ ಬಂತಾ ಇರಿ, ನೀವೇ ಗಾಯ ಮಾಡ್ತಕ್ಕಂಥ ಕಾಲ ಬಂದುಬಿಟ್ಟಿದೆ. ಕಾಂಗ್ರೆಸ್ಸೇ ಈ ದೇಶದಿಂದ ಗಾಯ ಮಾಡ್ತಾರೆ.